ರಾಜ್ಯದಲ್ಲಿ ಲಕ್ಷ ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು, ಸರ್ಕಾರದ ನಡೆಗೆ ಬಡ ಜನರ ಗುದ್ದು, ಚಿಂತೆ ಬಿಡಿ ಅಂತ ಭರವಸೆ ಕೊಟ್ಟ ಸಿಎಂ ಸಿದ್ದು. ಸಿದ್ದರಾಮಯ್ಯಗೆ ತಪ್ಪದ ಮುಡಾ ಟೆನ್ಷನ್, ಸಿಂಘೆ ಸಿಬಲ್ ಭೇಟಿ ಮಾಡಿದ ಸಿಎಂ, ಕಾನೂನು ಹೋರಾಟದ ಬಗ್ಗೆ ಚರ್ಚೆ. ಗಂಗೆಗಾಗಿ 8 ಸುರಂಗ ಕೊರೆದ ಅನ್ನದಾತ, ಭೂತಾಯಿ ಮಡಿಲನ್ನ ಹಸಿರಾಗಿಸಿದ ಮಾದರಿ ರೈತ, ಇವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಆಧುನಿಕ ಭಗೀರಥ. ಬಾಗಲಕೋಟೆ ಮೆಡಿಕಲ್ ಕಾಲೇಜು ಆಸೆಗೆ ಎಳ್ಳು ನೀರು, ಸಿಎಂ ಮಾತಿಗೆ ರೊಚ್ಚಿಗೆದ್ದ ಜನರು, ಸರ್ಕಾರದ ವಿರುದ್ಧ ಬೀದಿಗೆ ಇಳಿದ ಕರವೇ ಕಾರ್ಯಕರ್ತರು. ಬೇಲ್ಗಾಗಿ ದರ್ಶನ್ ಪವಿತ್ರ ಅರ್ಜಿ ಸಲ್ಲಿಕೆ, ನವೆಂಬರ್ 26ಕ್ಕೆ ವಿಚಾರಣೆ ಮುಂದೂಡಿಕೆ, ದಾಸನಿಗೆ ರೆಡಿಯಾಗ್ತಾ ಇದೆ 2ನೇ ಚಾರ್ಜ್ ಶೀಟ್ ಕೋಣಿಕೆ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಲೈವ್. ನಾನು ರೋಜಾ ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಪೊಲೀಸ್ ಸ್ಟೇಷನ್ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡಲಾಗ್ತಾ ಇದೆ. ದೂರನ್ನ ದಾಖಲಿಸಿದ ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ದೇವನಹಳ್ಳಿಯ ವಿಜಯಪುರ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮವೇ ನಡೆದು ಹೋಗಿದೆ. ಜಮೀನು ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮಮ್ಮನ ಮೇಲೆ ತಿಲಕ್ನಿಂದ ಹಲ್ಲೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಹಲ್ಲೆಯ ಸಂಬಂಧ ಪೊಲೀಸರಿಂದ ದೂರನ್ನ ಪಡೆಯೋದಕ್ಕೆ ನಕಾರ ಮಾಡಲಾಗಿದೆಯಂತೆ. ಪೊಲೀಸರ ನಡೆಯನ್ನ ಖಂಡಿಸಿ ಮಧ್ಯರಾತ್ರಿ ಕುಟುಂಬಸ್ಥರಿಂದ ಧರಣಿ ಮಾಡಲಾಗಿದೆ. ನ್ಯಾಯವನ್ನ ಕೊಡಿಸುವಂತೆ ಲಕ್ಷ್ಮಮ್ಮ ಕುಟುಂಬಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿಲ್ಲ, ಮೀನಾಮೇಷ ಎಣಿಸಿದ್ರು ಅನ್ನುವಂತಹ ಒಂದು ರೀಸನ್ಗಾಗಿ ಧರಣಿಯನ್ನ ಮಾಡಿದ್ದಾರೆ. ಮರ್ಯಾದೆ ಬೇಡ ಹೋಗ್ಲಿ. ಹೊರಗೆ SC ST ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ ಇವರು. ಸ್ಟೇಜ್ ಮೇಲೆ ಬಂದ್ರೆ ಹೊಡೆದ್ರೆ ಎಲ್ಲಿಗೆ ಬರ್ಬೇಕು? ಸ್ಟೇಷನ್ಗೆ ಬರ್ಬೇಕು. ಸ್ಟೇಷನ್ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಮುಂದಕ್ಕೆ ಹೋಗ್ತೀವಿ. ನಾವು ಕಡಿಮೆ ಜಾತಿ ಕೇಸ್ ತಗೊಂಡು ಕೊಡ್ಲಿ ಎಂಡೋರ್ಸ್ಮೆಂಟ್ ಪರವಾಗಿಲ್ಲ, ಸರ್ಕಾರ ಐತೆ ನೋಡ್ತೀವಿ. ಅಲ್ಲಿ ನಮ್ ಜಮೀನ್ ಹತ್ರ ಬಂದು ನಮ್ನೇ ಹೊಡೆದು ನಮ್ ರಕ್ಷಣೆ ಇಲ್ಲ. ಇಲ್ಲಿ ಇದು ಪ್ರೂವ್ ಆಗಲಿ. ಗೌರ್ಮೆಂಟ್ ಕಡಿಮೆ ಜಾತಿ ಸರ್ಕಾರ ಕಾನೂನು ಇಲ್ಲ ಅಂತ ಅಂಬೇಡ್ಕರ್ ಬರ್ದವ್ರೆ. ಮೋಸ್ಟ್ಲಿ ಸ್ಟೇಷನ್ ಅದು ಬಿಟ್ಟಿಲ್ಲ ಬಿಡು. ಅಂಬೇಡ್ಕರ್ ಬರ್ದಿರೋದು ನ್ಯಾಯ ಓನ್ಲಿ ಜನರಲ್ಗೆ ಅಂತ ಮೋಸ್ಟ್ಲಿ ಗೊತ್ತಿರುತ್ತೇನೋ. ಅದು ನೋಡಿ ಹೋದ್ರು ಅವರು. ನಮ್ಮ ಕೆರೆ ನಮ್ಮ ಕೆರೆ, ಶುದ್ಧ ಕುಡಿಯುವ ನೀರು ಅರ್ಕಾವತಿ ನದಿ ಹೋರಾಟ ಸಮಿತಿಗೆ, ಅರ್ಕಾವತಿ ನದಿ ಹೋರಾಟ ಸಮಿತಿಗೆ, ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮಂಜುನಾಥ್, ಯಾವ ಕಾರಣಕ್ಕಾಗಿ ಹಲ್ಲೆ ನಡೆಯಿತು? ಮೊದಲನೇದಾಗಿ ಪೊಲೀಸರು ಯಾಕಾಗಿ ದೂರನ್ನ ದಾಖಲು ಮಾಡೋದಕ್ಕೆ ಮೀನಾಮೇಷ ಎಣಿಸಿದ್ರು? ಡಿಟೇಲ್ ಆಗಿ ಅಲ್ಲಿನ ಸನ್ನಿವೇಶವನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಪ್ರೊಟೆಸ್ಟ್ ನ ಒಂದು ಕಾರಣವನ್ನ ಹೇಳೋದಾದ್ರೆ. ಏನಂತಂದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆ ಒಂದು ಗುಡುನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಮ್ಮ ಮತ್ತೆ ಅಪ್ಪಯ್ಯಪ್ಪ ಅನ್ನೋರ ನಡುವೆ ತೀವ್ರವಾಗಿ ಗಲಾಟೆಯನ್ನ ನಡೆದಿರುತ್ತೆ. ಗಲಾಟೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಮ್ಮನ ಮೇಲೆ ತಿಲಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಾರಣಾಂತಿಕವಾಗಿ ಒಂದು ಹಲ್ಲೆಯನ್ನ ಮಾಡಿರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಧ್ಯಾಹ್ನ ವಿಜಯಪುರ ಪೊಲೀಸ್ ಸ್ಟೇಷನ್ಗೆ ಲಕ್ಷ್ಮಮ್ಮ ಮತ್ತೆ ಅವರ ಕುಟುಂಬಸ್ಥರು ಬಂದು ದೂರನ್ನ ದಾಖಲು ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ನಿನ್ನೆ ಮಧ್ಯಾಹ್ನದಿಂದ ಹಿಡಿದು ಮಧ್ಯರಾತ್ರಿವರೆಗೂ ವಿಜಯಪುರ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಪಡೆದು FIR ಮಾಡಿಲ್ಲ. ಹಾಗಾಗಿ ಇದನ್ನ ಖಂಡಿಸಿ ಅಹೋರಾತ್ರಿಯಾಗಿ ಪೊಲೀಸ್ ಸ್ಟೇಷನ್ ಮುಂದೆ